ನೋಡಿ ಇದು ಅದೆರಡು ಇದೆಯಲ್ಲ ಕ್ಯಾಂಪಸ್, ಅದೆರಡು ವಿಯು ಕ್ಯಾಂಪಸ್, ಅದೆರಡು ವಿಜಿಟಿವ್ ಕ್ಯಾಂಪಸ್. ಆ ಕಡೆ ಎರಡು ಇದೆಯಲ್ಲ ಅದು ವಿಜಿಟಿವ್, ಇದು ವಿಯು, ಇದು ಕೂಡ ವಿಯುನೇ. ಮತ್ತೆ ಇದು ನಿಮ್ಗೆ ಕಾಮನ್ ಲೈಬ್ರರಿ. ನಿಮ್ಗೆ ಪ್ರತಿಯೊಬ್ರು ಕೂಡ ಇಲ್ಲಿ ಇದು ಫುಲ್ ಲೈಬ್ರರಿ, ನಿಮ್ಗೆ ತುಂಬಾ ದೊಡ್ಡ ಲೈಬ್ರರಿ. ನಿಮ್ಗೆ ಡಾಮ್ ಅಲ್ಲಿ ಜನ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ನನ್ಗೆ ಓದಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬಂದು ಇಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಓದ್ತಾರೆ. ಇನ್ಫ್ಯಾಕ್ಟ್ ಇದು ನಿಮ್ಗೆ ನೈಟ್ ಕೂಡ ಕುತ್ಕೊಂಡು ಓದ್ತಾ ಇರ್ತಾರೆ ಕೆಲವು ವಿದ್ಯಾರ್ಥಿಗಳು. 24/7 ಇರುತ್ತೆ ನಿಮ್ಗೆ, ಎಲ್ಲದಕ್ಕೂ ಇರುತ್ತೆ. ತುಂಬಾ ಒಳ್ಳೆ ಲೈಬ್ರರಿ ನಿಮಗೆ. ಒಳಗಡೆ ಹೋಗೋದು ಬೇಡ, ಡಿಸ್ಟರ್ಬ್ ಆಗತ್ತೆ ನಾನು ಮಾತಾಡಿದ್ರೆ. ತುಂಬಾ ಚೆನ್ನಾಗಿದೆ ನೋಡಿ ಇದು. ಮತ್ತೆ ಅದು ಕೂಡ ವಿಜಿಟಿವ್ ಕ್ಯಾಂಪಸ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಕೂಡ ವಿಜಿಟಿವ್ ಕ್ಯಾಂಪಸ್ ಲೈಬ್ರರಿ ಹೇಳದ್ನಲ್ಲ. ಸೊ ಒಳಗಡೆ ಹೋಗೋಣ, ನಾನೇನು ಮಾತಾಡಕ್ಕಾಗಲ್ಲ, ಡಿಸ್ಟರ್ಬ್ ಆಗುತ್ತೆ. ಸುಮ್ಮನೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ. ಬನ್ನಿ ನೋಡಿ, ಲಿಫ್ಟ್ ಅಲ್ಲಿ ಹೋಗ್ತಾ ಇದೀನಿ. ಜಾಸ್ತಿ ಮಾತಾಡಕ್ಕಾಗಲ್ಲ, ಲೈಬ್ರರಿ ಅಲ್ವಾ. ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಓದ್ತಾ ಇರ್ತಾರೆ. ನಾನು ಅಲ್ಲೇನು ಮಾತಾಡಕ್ಕಾಗಿಲ್ಲ, ಬಿಕಾಸ್ ಲೈಬ್ರರಿ ಅಂದಮೇಲೆ ಒಂದು ನೋಡಿ ಇಷ್ಟು ದೊಡ್ಡ ಲೈಬ್ರರಿ ಇದೆ. ಸೊ ಇಷ್ಟು ದೊಡ್ಡ ಲೈಬ್ರರಿ ನಿಮಗೆ ಬೇರೆ ನಮ್ಮ ದೇಶಗಳಲ್ಲಿ ಸಿಗೋದು ಬಹಳ ಕಮ್ಮಿ. ನೋಡಿ ಇದು ಪೂರ್ತಿ ವಿಜಿಟಿವ್ ಡಾಮ್. ಇದು ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿಂದ ಶುರುವಾಗಿ ಇದು ಪೂರ್ತಿ ವಿಜಿಟಿವ್ ಡಾಮ್. ಬನ್ನಿ, ಯಾರಾದ್ರೂ ನಮ್ಮ ವಿದ್ಯಾರ್ಥಿಗಳು ಇಳಿದ್ರೆ ಮಾತಾಡ್ಸೋಣ ಅವ್ರ ಹತ್ರ. ನೋಡಿ ಇದು ಒನ್ ಆಫ್ ದಿ ಡಾಮ್. ಆಕ್ಚುಲಿ ಈ ತರ ಬಹಳಷ್ಟಿದೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಜನ ಇದ್ದಾರೆ. ಸೊ ಇಲ್ಲಿ ಹೆಂಗಂದ್ರೆ ಎಲ್ಲರೂ ಹೋಗಕ್ ಆಗಲ್ಲ, ಅದಕ್ಕೆ ಸಪರೇಟ್ ಆಕ್ಸೆಸ್ ಇರುತ್ತೆ. ಸೊ ಬರ್ತಾರೆ, ನನ್ನ ಬಂದು ಕರ್ಕೊಂಡು ಹೋಗ್ತಾರೆ. ನೋಡೋಣ ಇದೆಯಾ, ಬಾ ನೋಡ. ಸ್ವಲ್ಪ ನಮ್ಗೆ ತೋರಿಸ್ಬಿಡು ಒಳಗಡೆ ಹೆಂಗಿದೆ ನಿಮ್ ಮನೆ ಅಂತ. ನೀವ್ ಮನೋಜ್ ಅಂತ ನಮ್ಮ ವಿದ್ಯಾರ್ಥಿನೇ. ಏನ್ ಓದ್ತಿರೋದಪ್ಪ? ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡ್ತಿರೋದು. ಬಾ ಇವ್ರ ರೂಮ್ ನೋಡೋಣ ಹೆಂಗಿದೆ ಅಂತ. ಈ ತರ ಎಷ್ಟು ಫ್ಲೋರ್ ಇದೆ ಇಲ್ಲಿ? 11 ಫ್ಲೋರ್ಸ್ ಇದೆ ನೋಡಿ. ಇಲ್ಲಿ ಎಲ್ಲ ಸೇಮ್ ಇರುತ್ತೆ ನಿಮ್ಗೆ. ತ್ರೀ ಶೇರಿಂಗ್, 2 ಶೇರಿಂಗ್ ಇದು? ಇದು 3 ಶೇರಿಂಗ್ ನೋಡಿ. ಇದು 3 ಶೇರಿಂಗ್. ಇದು ಇಲ್ಲೊಂದು ಬೆಡ್, ಅಲ್ಲೊಂದು ಬೆಡ್, ಇಲ್ಲೊಂದು ಬೆಡ್ ಇರುತ್ತೆ. ಮತ್ತೆ ವಾರ್ಡ್ರೋಬ್ ಇರುತ್ತೆ ನಿಮಗೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಪರೇಟ್ ವಾರ್ಡ್ರೋಬ್ ಇರುತ್ತೆ. ಸ್ವಲ್ಪ ಕಿಚನ್ ತೋರಿಸ್ಬಿಡು ಮನೋಜ. ವಾಶ್ರೂಮ್ ನೋಡಿ ಇಲ್ಲಿದೆ. ಜಸ್ಟ್ 2 ರೂಮು 1 ವಾಶ್ರೂಮ್ ಇರುತ್ತೆ. ಹಾ ಹೋಗ್ಬಿಡಿ. 3 ರೂಮ್ಸ್ ಸೇರಿ ಕಿಚನ್. ಈ 3 ರೂಮ್ ಸೇರಿ ಒಂದು ಕಿಚನ್. ಇದು ಕಿಚನ್. ಎಲ್ಲ ವಿದ್ಯಾರ್ಥಿಗಳೆಲ್ಲ ಅವ್ರವರೇ ಮಾಡ್ಕೊಳ್ತಾರೆ, ಅವ್ರವರೇ ಏನ್ ಬೇಕೋ ಎಲ್ಲ ಮಾಡ್ಕೊಳ್ತಾರೆ ಇಲ್ಲಿ. ಮತ್ತು ಪದಾರ್ಥಗಳನ್ನು ತಗೊಂಡು ಅವ್ರ ರೂಮ್ಗಳಲ್ಲಿ ತಿಂತಾರೆ. ಸಾಲುತ್ತಪ್ಪ ಇದು ಕಿಚನ್ ನಿಮ್ಗೆ? ಆಲ್ಮೋಸ್ಟ್ 10 ಮೆಂಬರ್ಸ್. ಚೆನ್ನಾಗಿದ್ಯಾ? ಏನ್ ತೊಂದರೆ ಇಲ್ಲ. ಓಕೆ. ಬಪ್ಪ ಮನೋಜ್. ಬಾಲ್ಕನಿ ಇರುತ್ತೆ. 2 bed 3 bed sharing. Same almost girls boys ಎಲ್ಲ combine. ಅವ್ರ girls ಗೆ 2 ರೂಮ್ ಸಪರೇಟ್ ಆಗಿರುತ್ತೆ, ಬಾಯ್ಸ್ ಏನ್ ಅನಿಸ್ತಾ ಇದೆ ನಿನಗೆ? ಚೆನ್ನಾಗಿ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ, ತಪ್ಪು ಡಿಸಿಷನ್ ತಗೊಂಡಿದ್ಯಾ? ನಾ ಚೂಸ್ ಮಾಡಿರೋದು ನೀವ್ ಏನ್ ಹೇಳಿದ್ರಿ ರಿಯಾಲಿಟಿ ಕರೆಕ್ಟ್ ಆಗಿ. ಸೊ ಮನೋಜ್ ಅಂತ ನಮ್ದೇ ವಿದ್ಯಾರ್ಥಿ. ಬೆಂಗಳೂರಲ್ಲಿ ನೀನ್ ಏನ್ ಮಾಡ್ತಾ ಇದ್ದೆ, ಏನ್ ಓದಿದ್ದೆ, ಮತ್ತು ಇಲ್ಲಿ ಏನ್ ಓದ್ತಾ ಇದೀಯಾ? ಬೆಂಗಳೂರಲ್ಲಿ ನಿಮ್ಮ ಸ್ನೇಹಿತರು ಮಾಸ್ಟರ್ಸ್ ಮಾಡ್ತಿರೋರು, ಅವರು ಮಾಡ್ತಿರೋದಕ್ಕೂ ನೀನ್ ಮಾಡ್ತಿರೋದಕ್ಕೂ ಏನ್ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿಬಿಡು. ಸೊ ಆಲ್ಮೋಸ್ಟ್ ನಾನೀಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಲ್ಲಿ ಈಸ್ಟ್ ವೆಸ್ಟ್ ಕಾಲೇಜಲ್ಲಿ ಮಾಡಿದ್ದು. ಸೊ ಕೆಲಸ ಅದು ಕಾಲೇಜ್ ಮುಗಿಸಿ ಕೆಲಸ ಅಲ್ಲೇ ಕಾಲೇಜ್ ಪ್ಲೇಸ್ಮೆಂಟ್ ಆಲ್ಟರ್ ಇಂಡಿಯಾದಲ್ಲಿ ಪ್ಲೇಸ್ ಆಗಿ, ಸೊ ಅಲ್ಲಿ 1 ಇಯರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಟ್ಲೀಸ್ಟ್ ಫಾರಿನ್ ಅಲ್ಲಿ ಮಾಸ್ಟರ್ಸ್ ಮಾಡ್ಬೇಕು ಅಂತ ಫ್ರೆಂಡ್ ಚೂಸ್ ಮಾಡಿ, ಸೊ ನಾನು ಒಟ್ಟಿಗೆ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿಂದ ಬಂದು ಮಾಸ್ಟರ್ಸ್ ಓಕೆ ಪ್ರತಿಯೊಬ್ಬರಿಗೂ ಜರ್ಮನಿ ಅಂತ ಆಸೆ ಇತ್ತು. ಸೊ ಓಕೆ ನಾನು ವಿದ್ಯಾಲೋಕಕ್ಕೆ ಬಂದಾಗ ಓಕೆ ಜರ್ಮನಿಗಿಂತನೂ ಸೇಮ್ ಯುರೋಪ್ ಅಲ್ಲೇನೆ ಬೇರೆ ಬೇರೆ ಇರುತ್ತೆ, ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಸೊ ಓಕೆ ಟ್ರೈ ಮಾಡೋಣ. ಕಾಸ್ಟ್ ಆಫ್ ಲಿವಿಂಗು ಕಂಪೇರ್ ಮಾಡಿದ್ರೆ ಎಲ್ಲ ಓಕೆ ನನ್ಗೆ ಅನ್ಸ್ತು. ಸೊ ನಾನು ನನ್ನ ಫ್ರೆಂಡ್ಸ್ ನಾವು 3 ಜನ ಒಟ್ಟಿಗೆ ಬಂದ್ವಿ. ಸೊ ಮಾಸ್ಟರ್ಸ್ ಬಂದು ತುಂಬಾ ಆರಾಮಾಗಿದೆ, ಲೈಕ್ ಕಂಫರ್ಟಬಲ್ ಆಗಿ ಟೀಚರ್ಸ್ ಅವರು ಅಂದ್ರೆ ಇಲ್ಲಿ ಬಂದು ಮೇನ್ ಸ್ಕಿಲ್ಸ್ ಬಂದು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ.
ಫಸ್ಟ್ ಥಿಂಗ್ ಪ್ರಾಬ್ಲಮ್ ಇಲ್ಲಿ ಬರೋದು ಲ್ಯಾಂಗ್ವೇಜ್. ಯುರೋಪ್ ಅಲ್ಲಿ ಬಿಟ್ಟು ಇನ್ನೇನ್ ಪ್ರಾಬ್ಲಮ್ ಇಲ್ಲ. ನಾವು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಅವರು ನಮ್ ಜೊತೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಯಾರೇ ಬರಕ್ಕೂ ಮುಂಚೆ ಯೋಚನೆ ಮಾಡಕ್ಕೂ ಮುಂಚೆ ಫಸ್ಟ್ ನೀವು ಕಲಿಬೇಕಾಗಿರೋದು ಒಂದೇ ಲ್ಯಾಂಗ್ವೇಜ್. ಅದಿಲ್ಲ ಅಂದ್ರೆ ಸೆಕೆಂಡ್ ಇಂಗ್ಲಿಷ್, ಅದು ಸೆಕೆಂಡ್, ಅದ್ ನಿಮ್ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ಯೂರ್ಲಿ. ಬಟ್ ನೀವು ಇಲ್ಲಿ ಬರ್ತಾ ಇದೀನಿ, ಡಿಸಿಷನ್ ತಗೊಂತಾ ಇದೀನಿ ಅಂದ್ರೆ ಆ ಕಂಟ್ರಿ ಯುರೋಪ್ದು ಒಂದು ಲ್ಯಾಂಗ್ವೇಜ್ ಕಲ್ತ್ಕೊಂಡೇ ಬರ್ಬೇಕು. ನಂಗೆ ಗೊತ್ತಿರೋ ನೀನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡ್ತಾ ಇದೀಯಾ, ನಿಮ್ದು ಫ್ಯೂಚರ್ ಪ್ಲಾನ್ಸ್ ಇಲ್ಲೇ ಜರ್ಮನಿಗೆ ಹೋಗ್ತೀಯಾ? ಸೊ ಈಗ ನಾನು ಈಗ ಬಂದು ಆಸ್ ಪರ್ ನಾವು ಫಸ್ಟ್ ಇಯರ್ ನಾವು ಕಾಲೇಜ್ ಫೀಸ್ ಎಲ್ಲ ನಾವೇ ಅರ್ನ್ ಮಾಡ್ತಾ ಪಾರ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ 5 lakhs ಪೇ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಯರ್ಗೂ ಒಂದು ಪೇ ಆಗುತ್ತೆ. ಸೊ ನೆಕ್ಸ್ಟ್ ನಮ್ದು ಕಂಪ್ಲೀಟ್ 2 years ಕಂಪ್ಲೀಟ್ ಆಗುತ್ತೆ. ಇಲ್ಲೇ ವರ್ಕ್ ವೀಸಾನು ಕೊಡ್ತಾರೆ ನಾವ್ ಇಲ್ಲಿ ವರ್ಕ್ ಮಾಡ್ತೀವಿ ಅಂದ್ರೆ. ಸೊ ಇಲ್ಲ ಅಂದ್ರೆ ಇಲ್ಲ ನಿಮ್ ಡ್ರೀಮ್ ಕಂಟ್ರೀಸ್ ಯಾವ್ದು ನೀನ್ ಚೂಸ್ ಮಾಡಿದ್ಯಾ ಅದಕ್ಕೆ ಹೋಗಕ್ಕೆ ಒಂದು ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಸಿಗುತ್ತೆ. ಸೊ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಗೂ ನಾವು ಆಲ್ಮೋಸ್ಟ್ ಜರ್ಮನಿಗೆ ಎಲ್ಲರೂ ಟ್ರೈ ಮಾಡ್ತಾರೆ. ಸೊ ನಾವು ಅಲ್ಲೇ ಟ್ರೈ ಮಾಡೋಣ. ಇಲ್ಲೂ ಸಿಕ್ಕಿದ್ರೆ ಬೆಟರ್ ಆಪರ್ಚುನಿಟೀಸ್ ಇಲ್ಲೇ ಸಿಕ್ಕಿದ್ರು ನಾವು ಇಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಿನ್ನ ಫ್ರೆಂಡ್ ಯಾರಿಗಾದ್ರು ಆಲ್ರೆಡಿ ಹರ್ಷ ಯಾರಿಗಾದ್ರು ಮಾಡ್ತಾ ಇದಾರಲ್ಲ? ಹರ್ಷ ಬ್ರೋ ಮಾಡ್ತಾ ಇದಾರೆ, ಅವರು ಮೆಕ್ಯಾನಿಕಲ್ ಅಲ್ಲೇ ಇರೋದು. ಇವಾಗ ನಿನಗೆ ಇಂಡಿಯಾ ಅಲ್ಲಿ ಇರೋ ತರ ಇಲ್ಲೂ ಪುಸ್ತಕದ ಬರೀ ಥಿಯರಿ ಹೇಳ್ಕೊಡ್ತಾ ಇದಾರ, ಇಲ್ಲ ಪ್ರಾಕ್ಟಿಕಲ್ ತರ ಏನಾದ್ರು ಲಿಂಕ್ ಸಿಗ್ತಾ ಇದೆಯಾ? ಸೇಮ್ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಇರುತ್ತೆ. ಬಟ್ ಒಂದೊಂದು ಪ್ರಾಕ್ಟಿಕಲ್ ಅಂದ್ರೆ ಅಲ್ಲಿ ಜಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಾ ಇದ್ರು. ಇಲ್ಲಿ ನಿನ್ಗೆ ಸರ್ವೈವ್ ಮಾಡಕ್ ಬಿಡ್ತಾರೆ. ಲೈಕ್ ಓಕೆ ನಿನ್ಗೆ ಇದ್ ಕೊಡ್ತೀನಿ, ಇದನ್ನ ನೀನ್ ಹೇಗ್ ಮಾಡ್ತೀಯ, ಹೋಗು ನೀನೇ ನೋಡು ಮಾಡ್ಕೊಂಡು ಆಮೇಲೆ ಬಂದು ಲೈಕ್ ಲಾಸ್ಟ್ ಆತರ. ಇಂಡಿಯಾದಲ್ಲಿ ಏನಂದ್ರೆ ನಿಂಗೆ ಇಷ್ಟೇ ಓದ್ಬೇಕು, ನೀನು ಓದು ಬರೀ ಮಾರ್ಕ್ಸ್ ಕೊಡು, ಅದು ಆತರ ಇತ್ತು ಸಿಸ್ಟಮ್ ಅಲ್ಲಿ. ಬಟ್ ಇಲ್ಲಿ ಏನಂದ್ರೆ ನಿನ್ಗೆ ಒಂದ್ ಟಾಪಿಕ್ ಕೊಡ್ತೀನಿ, ಇದಕ್ ನೀನೇ ಏನೇನ್ ಮಾಡ್ತೀಯ ಮಾಡ್ಕೋಬಾ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಅದ್ರ ಮೇಲೆ ನಾವು ಸರ್ಚ್ ನೀನ್ ಪ್ರತಿಯೊಬ್ರು ಚಾಟ್ ಜಿಪಿಟಿ ಪ್ರತಿಯೊಬ್ಬರು ವರ್ಕ್ ಮಾಡ್ತಾರೆ. ನೀನು ಒಂದ್ ಸ್ವಲ್ಪ ರಿಸೋರ್ಚ್ ಮಾಡ್ತೀಯಾ, ಅಲ್ಲಿಗೆ ಹೋಗಾದ್ಮೇಲೆ ಗೊತ್ತಾಗುತ್ತೆ. ಸೊ ನೀನ್ ಇಲ್ಲಿ ಬಂದೆ ಆಮೇಲೆ ನಿನ್ಗೆ ಏನ್ ಗೊತ್ತು ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಅವ್ರ ಟೀಚರ್ ಹಂಗಲ್ಲ. ನೆಕ್ಸ್ಟ್ ನಿಮ್ ಪ್ರೊಫೆಸರ್ಸ್ ಹತ್ರ ಯಾವ ತರ ಮಾತಾಡ್ತೀಯ ಅವರು ಆವಾಗ ನಿಮ್ಗೆ ಪರ್ಸನಲ್ ಮೇಲಿಂದನೂ ರಿಪ್ಲೈ ಮಾಡ್ತಾರೆ. ಟೈಮ್ ಫೇಸ್ ಟು ಫೇಸ್ ನಿಮ್ಗೆ ಬೇಕು ಅಂದ್ರೆ ಅದಕ್ಕೂ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಡ್ತಾರೆ. ಇವಾಗ ನಿನಗೆ ಇಂಡಿಯಾ ಅಲ್ಲಿ ನಿಮ್ದು ಲೈಫ್ ಸ್ಟೈಲ್ ಯಾವ ತರ ಇತ್ತು? ಅಲ್ಲಿ ನಿನಗೆ ಚಾಲೆಂಜಿಂಗ್ ಇರ್ಲಿಲ್ಲ, ಡಿಪೆಂಡೆಂಟ್ ಆಗಿದ್ದೆ ಪ್ರತಿಯೊಂದಕ್ಕೂ ನಿಮ್ ತಂದೆ ತಾಯಿ ಮೇಲೆ. ಇಲ್ಲಿ ಬಂದ ಮೇಲೆ ನಿನಗೆ ಅದು ಕಷ್ಟ ಆಗ್ತಾ ಇದೆಯಾ, ಇಲ್ಲ ಅದು ಸರಿ ಅನಿಸ್ತಾ ಇದೆಯಾ? ಒಂದೊಂದ್ಸಲ ಕಷ್ಟ ಅನ್ಸುತ್ತೆ. ಲೈಕ್ ನಾನ್ ಇಂಡಿಯಾದಲ್ಲಿ ಇದ್ದಾಗ ಇದೆಲ್ಲ ಏನು ಮಾಡಿಲ್ಲ, ಆರಾಮಾಗಿ ಹುಡುಗರ ಜೊತೆ ಓಡಾಡ್ಕೊಂಡು ಆರಾಮಾಗಿದೆ. ಬಟ್ ಇಲ್ಲಿ ಬಂದ ಮಾಸ್ಟರ್ಸ್ ಅಂದ್ರೆ ಏನು ಅಂತ ನನ್ಗೆ ಈಗ ಕ್ಲಿಯರ್ ಆಗಿ ಅಲ್ಲಿ ಬರೀ ನಾವು ಕೆಲ್ಸ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮನೇಲೆಲ್ಲ ಅಡ್ಗೆ ಮಾಡಿಕ್ತಾ ಇದ್ರು, ಬರೀ ಕೆಲ್ಸಕ್ಕೆ ಹೋಗಿ ಬರೋದೇ ಒಂದ್ ಜಾಬ್ ಆಗ್ತಿತ್ತು. ಬಟ್ ಇಲ್ಲಿ ಅಲ್ಲಿ ಆಮೇಲೆ ಬರೀ ನಾವೇನಾರ ಓದ್ತಿದ್ರೆ ಬರೀ ಓದ್ತಾ ಇದ್ವಿ, ಮನೆಗ್ ಬರ್ತಾ ಇದ್ವಿ. ಬಟ್ ಇಲ್ಲಿ ನಾನ್ ಮಾಸ್ಟರ್ಗ್ ಬಂದ್ ನಾನೇನ್ ಕಲ್ತಾ ಇದ್ರೆ ಕೆಲ್ಸನೂ ನಾನೇ ಮಾಡ್ಬೇಕು, ಮಾಸ್ಟರ್ಸ್ ನಾನೇ ಓದೋದು ನಾನೇ ಮಾಡ್ಬೇಕು, ಜಾಬ್ ನಾನೇ ಎಲ್ಲಾನು ಒಂಥರ ನಾವೇ ಮಾಡ್ಬೇಕು. ಇಲ್ಲಿ ಬೇರೆಯವ್ರಿಗೋಸ್ಕರ ಮಾಡ್ಬೇಕು ಅಂತ ಏನು ಅನ್ಸಲ್ಲ. ನಿನಗೊಂದು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಬರುತ್ತೆ. ಲೈಕ್ ನಾವೇ ಆ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಏನ್ ಒಂದ್ ಮೂಮೆಂಟ್ ಗೆ ನಾವು ರೋಬೋಟ್ ಆಗ್ತಾ ಇದೀವಿ ಅನ್ನೋ ಫೀಲ್ ಆತರ ಬರುತ್ತೆ. ಬಟ್ ಏನು ಮಾಡಕ್ಕಲ್ಲ, ಬಿಕಾಸ್ ವಿ ಚೂಸ್ ಇನ್ ದಿಸ್ ಪಾತ್, ನೀಡ್ ಟು ಎಂಡ್ ಆಫ್ ದಿಸ್ ಪಾತ್. ಈಗ ಇಲ್ಲಿ ನಮ್ಮ ಇಂಡಿಯಾ ಅಲ್ಲಿ ಅವ್ರೇನು ನಿಮ್ಮ ಸ್ನೇಹಿತರು ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಮಾಡಿ ತುಂಬಾ ಜನಕ್ಕೆ ಕೆಲಸಗಳೇ ಸಿಕ್ಕಿಲ್ಲ. ಸೊ ನಿನಗೆ ಇಲ್ಲಿ ಕೆಲಸ ಸಿಕ್ಕಿದ ಮೇಲೆ ಸಂಬಳ ಅಲ್ಲಿಕ್ಕಿಂತ ಇಲ್ಲಿ ಎಷ್ಟು ಪಟ್ಟು ಜಾಸ್ತಿ ಬರ್ಬೋದು? ಆಲ್ಮೋಸ್ಟ್ ಸೇಮ್. ಈಗ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ ಜರ್ಮನಿ ನೀನು ಜರ್ಮನಿ ಇಲ್ಲಿಂದ ಇಂಡಿಯಾ ಫಸ್ಟ್ ಕಂಪೇರ್ ಮಾಡ ಇಂಡಿಯಾ ಬೆಂಗಳೂರಲ್ಲೆಲ್ಲ ಚೂಸ್ ಮಾಡಿದ್ರೆ ಮೆಕ್ಯಾನಿಕಲ್ ಸ್ಟಾರ್ಟ್ ಮಾಡೋದೇ 18 ಇಂದ 25 ಅಂತ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೀನ್ ಚೂಸ್ ಮಾಡಿದ್ರೆ 900 ಅದು ಈ ಕಂಟ್ರಿ 900 ಇಂದ ಸ್ಟಾರ್ಟ್ ಮಾಡ್ತಾರೆ. ಬಿಟ್ ಡಿಪೆಂಡ್ಸ್, ನಿನ್ನ ಹತ್ರ ಸ್ಕಿಲ್ಸ್ ತುಂಬಾ ಇದ್ದಿ ನಿನ್ಗೆ ಅದ್ ಪರ್ಟಿಕ್ಯುಲರ್ ಆಗಿ ಓಕೆ ಅನ್ಸಿದ್ರೆ ನಿಮ್ಗೆ ಇನ್ನು 2000 3000 ಇನ್ನೂ ಜಾಸ್ತಿ ಹೋಗುತ್ತೆ. ಸೊ ಡಿಪೆಂಡ್ಸ್. ಬೇಸಿಕ್ ಆವರೇಜ್ ಆಗಿ ಒಂದು 800 ಸ್ಟಾರ್ಟ್ ಮಾಡೋದು, ಅದು ಮಿನಿಮಮ್ ಅಂತ ಹೇಳಿದ್ರು 90,000 ರೂಪಾಯಿ. ಸೊ ಅವನಿಗೆ ಇಲ್ಲಿ ಮಂತ್ಲಿ ಖರ್ಚು ಎಷ್ಟಾಗ್ತಾ ಇದೆ ಮನೋಜ್ ಹೇಳ್ಬಿಡ? ಸೊ ಇಲ್ಲಿ ನಾವಿರೋದು ಡಿಪೆಂಡ್ಸ್. ಡಾರ್ಮೆಂಟ್ರಿ ಈಗ 3 bed ಶೇರ್ ಗೆ 190 ಓವರ್ ಆಲ್ ಎಷ್ಟು ಆಗ್ತಾ ಇದೆ ನಿಮಗೆ ಒಂದು ಮಂತ್ಲಿ? 35,000 ರೂಪಾಯಿ ನಿಮ್ಗೆಲ್ಲ ಮುಗಿದೋಗುತ್ತೆ ವಿತ್ ಫುಡ್. ಪ್ರಾಪರ್ ಆಗಿ ಫುಡ್ ತಿಂದು ನಿಮ್ ಅಕಾಮಡೇಷನ್. ಸಂಬಳ ನಿಮ್ಗೆ ಮಿನಿಮಮ್ 90,000 1 ಲಕ್ಷ ಬಂದ್ರು ಕೂಡ ನಿಮ್ಗೆ 50,000 ನೀವು ಸೇವ್ ಮಾಡ್ತೀರಾ. ಇದೇ 50,000 ರೂಪಾಯಿ ನೀವು ಇಂಡಿಯಾ ಅಲ್ಲಿ ಆಸ್ ಎ ಫ್ರೆಶರ್ ಮೆಕ್ಯಾನಿಕಲ್ ಅವ್ರಿಗೆ ಜಾಬ್ ಇಲ್ಲ, ಜಾಬ್ ಸಿಕ್ಕಿದ್ರು ಕೂಡ ಎಷ್ಟು ಸಿಗುತ್ತೆ? 18,000 ರೂಪಾಯಿ ಅವನು ಹೇಳ್ದಂಗೆ. ಸೊ ನಿಮಗೆ ಅಜಗಜಾಂತರ ವ್ಯತ್ಯಾಸ ಇದೆ. ದುಡ್ಡು ಬಿಟ್ಬಿಡಿ, ದುಡ್ಡು ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡಬಹುದು. ಬಟ್ ಅವನು ಒಂದು ಮುಖ್ಯವಾದ ವಿಚಾರ ಹೇಳ್ದ, ನನಗೆ ಇಂಡಿಪೆಂಡೆಂಟ್ ಆಗಿ ನಾನು ಇವತ್ತು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ. ಅದು ಬಹಳ ಮುಖ್ಯ.
ಸೊ ಇದು ಬಹಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಬರೋದಿಲ್ಲ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಇಲ್ಲಿ ನಿಂಗೆ ಏನಾದ್ರು ಕೆಟ್ಟ ಕೆಲಸ ಒಳ್ಳೆ ಕೆಲಸ ಆತರ ಏನಾದ್ರು ಇದೆಯಾ ತಲೆಯಲ್ಲಿ? ಇಂಡಿಯಾದಲ್ಲಿ ಇತ್ತು ನಮ್ಗೆ ಲೈಕ್ ಕೆಟ್ಟ ಕೆಲಸ 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 ಮಾಡ್ತಾ ಇಲ್ಲಿ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಇಲ್ಲ, ಎಲ್ರು ಅವ್ರವ್ರ ಕೆಲಸ ಅವ್ರು ನೋಡ್ತಾರೆ. ನಿಮ್ಗೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು, ನೀನು ನಿನ್ ಪಾರ್ಟ್ನರ್ ಇರ್ಬೇಕು, ನೀನ್ ಅನ್ಕೊಂಡಂಗ್ ಇರ್ಬೇಕು, ಯಾರ್ ತಲೆ ನೋವು ಇರ್ಬಾರ್ದು ಅಂದ್ರೆ ಪರ್ಫೆಕ್ಟ್. ಈಗ ಎಲ್ಲ ಯುರೋಪ್ ಕಂಟ್ರೀಸ್, ಇಂಡಿಯಾ ಜೊತೆಲಿ ಇರೋದಕ್ಕೆ ಇಲ್ಲಿ ನೀವು ಆರಾಮ್ಸೆ ನಾನು ಒಬ್ನೇ. ಸ್ಟಡೀಸ್ ನಿನಗೆ ಕಷ್ಟ ಆಗ್ತಾ ಇದೆಯಾ ಮನೋಜ್? ಇಲ್ಲ ಸ್ಟಡೀಸ್ ಓಕೆ ಮ್ಯಾನೇಜಬಲ್ ಅನ್ಸುತ್ತೆ. ಓಕೆ ಮಾಡಿಲ್ಲ ಅಂದ್ರೆ ಯಾಕೆ ಚಿಕ್ಕ ಮಕ್ಳ ತರ ಎಲ್ಲ ಏನಿಲ್ಲ ಇಲ್ಲಿ ನಮ್ದು ಸಿಸ್ಟಮ್ ತರ ಏನಿಲ್ಲ. ಪ್ರೊಸೀಜರ್ ಏನಿದೆ ಅದು ಫಾಲೋ ಅಪ್ ಮಾಡ್ತಾರೆ ಅಷ್ಟೇ. ನಾವು ಅದಕ್ಕೆ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಜಸ್ಟ್ TRP ಕ್ಯಾನ್ಸಲ್ ಮಾಡ್ತಾರೆ, ಕಳ್ಸ್ಕೊ. ನಿನ್ ಕೈಲಿ ಆಗಿಲ್ಲ ಅಂದ್ರೆ ಮಾಡ್ಬೇಡ ಬಿಡಪ್ಪ ಅಂತ ಕಳ್ಸ್ಕೊಡ್ತಾರೆ. ಡಿಪೆಂಡ್ಸ್ ನೀವ್ ಹೆಂಗೆ ಟೀಚರ್ಸ್ ಹತ್ರ ಹೆಂಗ್ ಮಾತಾಡ್ಕೊಂಡಿರ್ತೀರಾ, ಪ್ರೊಫೆಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿ ನಮ್ಮದೇ ಆದ ವಿದ್ಯಾರ್ಥಿ ಇದು ಒನ್ ಆಫ್ ದಿ ಸ್ಟೂಡೆಂಟ್ಸ್ ಅಷ್ಟೇ. ಇದರ ತುಂಬಾ ಜನ ಇದ್ದಾರೆ. ಬಟ್ ಇವತ್ತೇನಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತು ಫ್ರೈಡೆ, ಸೊ ಇವತ್ತು ಮನೋಜ್ ಕೆಲ್ಸಕ್ಕೆ ಹೋಗಿಲ್ಲ. ಇವತ್ತು ಫಾರ್ಚುನೇಟ್ಲಿ ಇವತ್ತು ಮನೇಲಿ ಇದ್ದಾನೆ, ಅದಕ್ಕೋಸ್ಕರ ಅವನ್ನ ಮಾತಾಡ್ಸಿದ್ರಿ. ಸೊ ಮುಂದೆ ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಕೂಡ ನಾನು ತೋರಿಸ್ತೇನೆ, ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಬ್ಯಾಚುಲರ್ ಸ್ಟೂಡೆಂಟ್ಸ್ ನ ವಿದ್ಯಾರ್ಥಿ ಸಮೀಕ್ಷಾ ಅಂತ ಬೆಂಗಳೂರಲ್ಲೇ ಓದ್ತಾ ಇದ್ಲು. ಬೆಂಗಳೂರಲ್ಲೇ PUC ಮಾಡಿ PCMC ನ ಪುಟ ಏನು PCMC ಮಾಡಿ ಇವತ್ತು VGTU ಅಲ್ಲಿ ಬ್ಯಾಚುಲರ್ಸ್ ಓದ್ತಾ ಇದ್ದಾಳೆ. ಏನ್ ಕೋರ್ಸ್ ಓದ್ತಿರೋದು ಹೇಳ್ಬಿಟ್ಟ? ಇಲ್ಲ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಸ್ಟ್ ಇಯರ್. ಮತ್ತೆ ಹೆಂಗಿದೆ ವಿಲ್ನೆಸ್? ಹೆಂಗಿದೆ, ಇಷ್ಟ ಆಗ್ತಾ ಇದೆಯಾ? ವಿಲ್ನೆಸ್ ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಬಂದಿದ್ದ ದಿನ ಎಲ್ಲ ವೆದರ್ ಎಲ್ಲ ತುಂಬಾ ಚೆನ್ನಾಗಿದೆ, ಮತ್ತೆ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ, ಮತ್ತೆ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ ಪೀಪಲ್ಸ್. ಓಕೆ, ಸೊ ಎಲ್ಲ ಇಷ್ಟ ಆಯ್ತು. ಎಜುಕೇಶನ್ ಕಷ್ಟ ಆಗ್ತಾ ಇದೆ, ಈಸಿ ಆಗ್ತಾ ಇದೆ? ಎಜುಕೇಶನ್ ತುಂಬಾ ಈಸಿ ಇದೆ, ಕಷ್ಟ ಅಂತ ಏನ್ ಅನ್ಸಲ್ಲ. ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ತರ ಇಲ್ಲ, ಜಾಸ್ತಿ ಥಿಯರಿ ಏನಿಲ್ಲ, ಎಲ್ಲ ಪ್ರಾಕ್ಟಿಕಲ್ಸ್. ಜಾಸ್ತಿ ಪ್ರೆಸೆಂಟೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಷ್ಟೇ. ಇಲ್ಲ ನಿನ್ ಚೆನ್ನಾಗಿ ಹೇಳ್ಕೊಡ್ತಾರಾ? ಇಲ್ಲ ಕಷ್ಟ ಆಗ್ತಾ ಇದೆಯಾ? ಏನು ಕಷ್ಟ ಇಲ್ಲ, ಎಲ್ಲ ಆರಾಮಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಯಾವ್ದೇ ಕಷ್ಟ ಅಂತ ನಂಗೆ ಇಲ್ಲಿವರೆಗೂ ಅನ್ಸಿಲ್ಲ. ಸೇಫ್ಟಿ ಹೆಂಗಿದೆ ಪುಟ? ಸೇಫ್ ಆಗಿದೆ ಕಂಟ್ರಿ, 100% ಸೇಫ್ ಆಗಿದೆ. ಸೇಫ್ ಇದೆ. ಮತ್ತೆ ನಿನಗೆ ಡಾಮ್ ಅಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ? ಎಲ್ಲ ತುಂಬಾ ಚೆನ್ನಾಗಿದೆ, ಏನು ಕಷ್ಟ ಇಲ್ಲ ಡೋಮ್ ಅಲ್ಲಿ. ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಓಕೆ, ನಿನಗೆ ಇಂಡಿಯಾ ಅಲ್ಲಿ ಟ್ಯೂಷನ್ ಫೀಸು ಆಲ್ಮೋಸ್ಟ್ ಸಿಮಿಲರ್ ನಾವು ಕಟ್ತೀವಲ್ವಾ? ಎಷ್ಟು ಪೇ ಮಾಡಿದೆ ನೀನು? ಇಲ್ಲಿ ಟ್ಯೂಷನ್ ಫೀಸ್ ಇಲ್ಲಿ 4000 ಸಮಥಿಂಗ್ ಯೂರೋಸ್ ಏನೋ ಪೇ ಅಂದ್ರೆ ಮಾಡಿದ್ರೆ 3.5 ಲಕ್ಷ ರೂಪಾಯಿ ಬರುತ್ತೆ ಇಂಡಿಯನ್ ಕರೆನ್ಸಿಗೆ. 3,87,000 ಎಕ್ಸಾಕ್ಟ್ ಅಮೌಂಟ್ ಹೇಳ್ತಾಳೆ. ಅಲ್ಲೂ ಕೂಡ ನಿಮ್ಗೆ ಅಷ್ಟೇ ಇರುತ್ತೆ. ಈಗ ನೀವು CET ಕಮ್ಮಿ ಬಂದು ಮಾರ್ಕ್ಸ್ ಮ್ಯಾನೇಜ್ಮೆಂಟ್ ಕೋಟಾ ಹೋದ್ರೆ ನಾನು ಈಗಾಗಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ ನೋಡಿ ಅದೇ ಬಜೆಟ್ಗೆ ನಿಮಗೆ ಪ್ರಾಕ್ಟಿಕಲ್ ಎಜುಕೇಶನ್ ಸಿಗುತ್ತೆ, ಮತ್ತು ಇಲ್ಲಿ ನಿಮಗೆ ಬೇರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದೇ ನಮ್ ಸಮೀಕ್ಷಾ ಆಫೀಸಿಗೆ ಬಂದು ಕೂತ್ಕೊಂಡಾಗ ಅಳ್ತಾ ಇದ್ಲು, ಹೆಂಗೆ ಏನ್ ಮಾಡೋದು ಭಯ ಆಗುತ್ತೆ ನನಗೆ ಅಂತ. ಅದೇ ಇವತ್ತು ಇಲ್ಲಿ ಎಲ್ಲಾ ಗೆದ್ದು ಬಂದು ಅವಳಿಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಬಂದಿರೋದು ಡಿಸಿಷನ್ ಸರಿ ಇದೆಯಾ ತಪ್ಪಿದೆಯಾ ಪುಟ? 100% ಕರೆಕ್ಟ್ ಆಗಿದೆ, ಯಾವ್ದೇ ರಿಗ್ರೆಟ್ ಇಲ್ಲ ಇಲ್ಲಿ ಬಂದಾಗ. ರಿಗ್ರೆಟ್ ಇಲ್ಲ. ಮತ್ತೆ ಇಲ್ಲಿ ನೋಡಿ ನಿನ್ಗೆ ನೀನ್ ನೋಡ್ತಿರೋ ತರ ನಿನ್ ಸ್ಟಡೀಸ್ ಫಿನಿಶ್ ಆದ್ಮೇಲೆ ಕೆಲಸಗಳು ಸಿಗುತ್ತಾ ಇಲ್ವಾ? 100% ಸಿಗುತ್ತೆ, ಏನಕ್ಕೆ ಸಿಗಲ್ಲ. ಓಕೆ. ಸೊ ಅದೇ ತಕ್ಕಂಗ್ ಓದ್ಬೇಕಷ್ಟೇ. ಓದಿದ್ರೆ ನಿನಗೆ ಅಲ್ಲಿ ಏನ್ ಸಂಬಳ ಬರುತ್ತೆ ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಜಾಸ್ತಿನೇ ಬರುತ್ತೆ. ಸಂಬಳ ಬಿಟ್ಟು ನಿಮ್ಗೆ ಲೈಫ್ ಸ್ಟೈಲ್ ಯಾವ ತರ ಇದೆ ನಿನ್ಗೆ? ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ಅದೇ ಪ್ರಾಬ್ಲಮ್ಸ್ ಇಲ್ಲ. ಅಲ್ಲಿದ್ದಾಗ ಅಡ್ಗೆ ಅಮ್ಮ ಮಾಡ್ತಾ ಇದ್ರು, ಇಲ್ಲಿನೇ ಮಾಡ್ಕೊಂಡು ಹೌದು, ನಾನೇ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಸೊ ಇದು ಒನ್ ಆಫ್ ದಿ ಬ್ಯಾಚುಲರ್ ಸ್ಟೂಡೆಂಟ್ಸ್ ನ ಒಂದು ರಿವ್ಯೂ ಆಗಿದೆ ನಮ್ಮ ಯುರೋಪಿಯನ್ ಲಿಥುವೇನಿಯಲ್ಲಿ ಸ್ಟಡೀಸ್ ಮಾಡೋದು. ಇದೇ ತರ ತುಂಬಾ ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಪಾಪ ಯಾವ್ದೋ ಕಂಪನಿ ಇಂಟರ್ವ್ಯೂ ಇತ್ತಂತೆ, ಅದಕ್ಕೆ ನಾನು ವೇಟ್ ಮಾಡ್ಕೊಂಡು ಮುಗಿಸಿದ ನಂತರ ಇಲ್ಲಿ ಬಂದೆ. ಹೆಂಗಿತ್ತಮ್ಮ ಇಂಟರ್ವ್ಯೂ ಎಲ್ಲ? ಚೆನ್ನಾಗಿತ್ತು, ಏನ್ ತೊಂದರೆ ಇಲ್ವಾ? ಗುಡ್ ಲಕ್ ಸಮೀಕ್ಷಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ VGTU ಡಾಮ್ ನೋಡಿದ್ರಿ, ಯೂನಿವರ್ಸಿಟಿ ನೋಡಿದ್ರಿ, ಸುಂದರವಾದ ಲೈಬ್ರರಿ ನೋಡಿದ್ರಿ, ಮತ್ತು ಈಗಾಗಲೇ ನಾವು ಕಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳ ರಿವ್ಯೂಸ್ ಕೂಡ ನೀವು ನೋಡಿದೀರಾ. ಸೊ ಬ್ಯಾಚುಲರ್ ಸ್ಟೂಡೆಂಟ್ಸು ಸಮೀಕ್ಷಾ ಮಾತಾಡಿದ್ಲು, ಮನೋಜ್ ಮಾತಾಡದ ಮಾಸ್ಟರ್ ಸ್ಟೂಡೆಂಟ್, ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಬಟ್ ಏನಂದ್ರೆ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಫ್ರೈಡೆ ಆಗಿರೋದ್ರಿಂದ ಯಾರು ಸಿಕ್ಕಿಲ್ಲ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೌನ್ ಕಡೆ ಹೋಗೋಣ. ಟೌನ್ ಅಲ್ಲಿ ನಿಮಗೆ ಟೋಟಲ್ ನಿಮಗೆ 2 ಯೂನಿವರ್ಸಿಟಿ ಸಿಗುತ್ತೆ. ಒಂದು ವಿಲ್ನೆಸ್ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಇದೆ, ಮತ್ತೊಂದು ISM ಇದೆ. ಸೊ ISM ಬಗ್ಗೆ ನಿಮ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಅದು ಲಿಥುವೇನಿಯಾ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಸ್ಕೂಲ್ ಅದು. ಬಟ್ ಅಲ್ಲೂ ಕೂಡ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ 16 ಇಯರ್ಸ್ ಎಜುಕೇಶನ್ ಕೇಳ್ತಾರೆ, 15 ಇಯರ್ಸ್ ಎಜುಕೇಶನ್ ತಗೊಳ್ತಾರೆ. ಬಟ್ ಪ್ರಾಬ್ಲಮ್ ಎಲ್ಲಾಗತ್ತೆ ಅಂದ್ರೆ ನಿಮಗೆ ಇಂಡಿಯಾಲ್ ಇರ್ಬೇಕಂತ ಹೇಳಿದ್ರೇನೆ ಒಂದು 4 to 5 months ನಿಮಗೆ ಆನ್ಲೈನ್ ಕ್ಲಾಸ್ ತಗೊಳ್ಬೇಕು. ಅದು ಎಕ್ಸ್ಟ್ರಾ ಕ್ರೆಡಿಟ್ಸ್ ಕಲ್ತ್ಕೊಂಡು ಅದನ್ನ ಕ್ಲಿಯರ್ ಮಾಡಿದ ನಂತರ ನೀವು ಇಲ್ಲಿ ಬಂದು ಮಾಸ್ಟರ್ಸ್ ಕಂಟಿನ್ಯೂ ಮಾಡ್ಬೋದು. ಸೊ ಅದೊಂದು ಸ್ವಲ್ಪ
ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಮತ್ತು ಅವರ ಅಕ್ಸೆಪ್ಟೆನ್ಸ್ ರೇಟ್ ಇದೆಯಲ್ಲ ಅದು ಕೂಡ ಒಂದ್ ಸ್ವಲ್ಪ ಕಮ್ಮಿ ಇದೆ. ಒಂದು 20 ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರೆ ಅದ್ರಲ್ಲಿ ಅವ್ರು ತಗೊಳ್ಳೋದು ಬರೀ 4 ರಿಂದ 5 ಜನ ಸ್ಟೂಡೆಂಟ್ಸ್ ಮಾತ್ರ. ಸೊ ಮತ್ತು ವಿಯು ಏನಿದೆ, ವಿಯು ಬಂದು ನಿಮಗೆ ಓಲ್ಡೆಸ್ಟ್ ಯೂನಿವರ್ಸಿಟಿ ಆಫ್ ಲಿಥುವಾನಿಯಾ. ಬಹಳ ವರ್ಷಗಳಿಂದ ಅದಿದೆ. ಬಟ್ ಅದು ತುಂಬಾ ಗವರ್ಮೆಂಟ್ ಫಂಡ್ ಬರುತ್ತೆ ಅದಕ್ಕೆ, ಗವರ್ಮೆಂಟ್ ರಿಸರ್ಚ್ ಫಂಡ್ ಬರುತ್ತೆ ಅದಕ್ಕೆ. ಸೊ ಅವರು ಕೂಡ ನಿಮಗೆ ಅಕ್ಸೆಪ್ಟೆನ್ಸ್ ರೇಟ್ ನೋಡಿದ್ರೆ ಪ್ರತಿ 10 ವಿದ್ಯಾರ್ಥಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದವ್ರಿಗೆ ಒಂದು 3 ಜನದಿಂದ 4 ಜನ ಮಾತ್ರ ತಗೊಳ್ತಾರ ಅವರು. ಅದು ತುಂಬಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ತಗೊಳ್ಳಲ್ಲ, ಬಹಳ ಕಮ್ಮಿ ತಗೊಳ್ತಾರೆ. ಮತ್ತೆ ಅಲ್ಲೂ ಕೂಡ ಸ್ವಲ್ಪ ನಿಮ್ಗೆ ವಿಜಿಟಿಯು ಕಂಪೇರ್ ಮಾಡಿದ್ರೆ ವಿಯು ಅಲ್ಲಿ ಇರತಕ್ಕಂತಹ ಟೆಕ್ನಿಕಲ್ ಕೋರ್ಸ್ ಇದೆಯಲ್ಲ ಅದು ಬಹಳ ಕಮ್ಮಿ ಇದೆ. ಬಟ್ ಸುಮಾರು ಜನ ಓದ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ನಿಮಗೆ ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ಯೂನಿವರ್ಸಿಟಿ ಅಷ್ಟೊಂದು ನಿಮಗೆ ಮ್ಯಾಟರ್ ಆಗಲ್ಲ. ಅಂದ್ರೆ ಜರ್ಮನಿಗೆ ಹೋದ್ರೆ ಆಗುತ್ತೆ, ಯಾಕಂದ್ರೆ ಜರ್ಮನಿಲಿ ನಿಮ್ಗೆ ಪಬ್ಲಿಕ್ ಯೂನಿವರ್ಸಿಟಿ ಫ್ರೀ ಎಜುಕೇಶನ್ ಇರೋದ್ರಿಂದ ಅಲ್ಲಿ ನಿಮಗೆ ಪಬ್ಲಿಕ್ ಯೂನಿವರ್ಸಿಟಿ ಹೋದ್ರೆ ಮಾತ್ರ ಟೆಕ್ನಿಕಲ್ ಎಜುಕೇಶನ್ ಹೇಳ್ಕೊಡ್ತಾರೆ. ಜರ್ಮನಿಲಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಬರೀ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾತ್ರ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಸುಮಾರು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಲ್ಲಿ, ಬಿಕಾಸ್ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಾಡಕ್ ಅವ್ನು ಇಷ್ಟಪಡೋದಿಲ್ಲ. ಅವನೇನಿದ್ರು ಕೋರ್ ಮೆಕ್ಯಾನಿಕಲ್ ಇರ್ಬೇಕು ಅಂತ ಇಷ್ಟಪಡ್ತಾನೆ. ಸೊ ಅಂತವ್ರು ಏನ್ ಮಾಡ್ತಾರೆ, ಅಲ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಯಾವಾಗ ಸಿಗಲ್ವೋ ಅವರು ಲಿಥುವೇನಿಯಾಗ್ ಬರ್ತಾರೆ, ಮತ್ತೆ ಬೇರೆ ಬೇರೆ ಶೆಂಜನ್ ಏರಿಯಾಗೆ ಬಂದ್ಬಿಟ್ಟು ಅಲ್ಲಿ ಸ್ಟಡೀಸ್ ಮಾಡ್ಕೊಂಡು ಜರ್ಮನಿಗೆ ಜಂಪ್ ಆಗ್ತಾರೆ. ತುಂಬಾ ಈಸಿ ಅದು. ಅದಕ್ಕೋಸ್ಕರ ನಿಮಗೆ ಈಗ ನಾವೇನ್ ನೋಡ್ತಾ ಇದೀವಿ ಯೂನಿವರ್ಸಿಟಿ, ಅದು ನೆಕ್ಸ್ಟ್ ವಿಯು ಮತ್ತು ISM ಯೂನಿವರ್ಸಿಟಿ, ಅದು ಮೈನ್ ಟೌನ್ ಅಲ್ಲೇ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಮತ್ತು ಸ್ಟೂಡೆಂಟ್ಸ್ ನೀವು ಬೇಸಿಕಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಬಂದಿದ ತಕ್ಷಣ ಫುಲ್ ಟೈಮ್ ಜಾಬ್ ಮಾಡೋ ಅವಕಾಶ ಇದೆ. ಲೀಗಲ್ ಆಗಿ ನೀವು ಫುಲ್ ಟೈಮ್ ಜಾಬ್ ಮಾಡ್ಬೋದು ಅಂದಿದ ತಕ್ಷಣ ಪ್ರತಿಯೊಬ್ರು ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಬಂದು ಫ್ರಮ್ ಡೇ 1 ಅವರು ತುಂಬಾ ತಲೆ ಕೆಡಿಸ್ಕೊಂಡು ಫುಲ್ ಟೈಮ್ ಜಾಬ್ ಬಗ್ಗೆ ಚಿಂತೆ ಮಾಡೋದು ಬೇಡ. ಸೊ ವಿದ್ಯಾರ್ಥಿಗಳಾಗಿ ಬಂದಿರ್ತೀರಾ, ವಿದ್ಯಾರ್ಥಿಗಳಾಗೇ ಇರಿ. ಸೊ ಎಜುಕೇಶನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಕೆಲಸ ಸಿಗುತ್ತೆ. ಅಲ್ಲಿವರೆಗೂ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳೋದು ಉತ್ತಮ. ಏನ್ ಬೇಕಾದ್ರೂ ನಿಮ್ಗೆ ಬೋಲ್ಟ್ ಮಾಡಿದ್ರು ಪರವಾಗಿಲ್ಲ, ಅಥವಾ ನಿಮ್ ಫೀಲ್ಡ್ ಅಲ್ಲೇ ಫುಲ್ ಟೈಮ್ ಜಾಬ್ ಸಿಕ್ತು ಅಂತ ಹೇಳಿದ್ರೆ ಮಾಡಿ, ಪ್ರಾಬ್ಲಮ್ ಇಲ್ಲ. ಅಥವಾ ಇಲ್ಲಿ ಸೈಬರ್ ಕೇರ್ ಅಂತ ಕೆಲವು ಕಾಲ್ ಸೆಂಟರ್ ಗಳಿದೆ, ಅಲ್ಲಿ ಮಾಡಿದ್ರು ಪರವಾಗಿಲ್ಲ. ಬಟ್ ಏನಾದ್ರೂ ಎಜುಕೇಶನ್ ಮೇಲೆ ಜಾಸ್ತಿ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ಕೂಡ ಬಂದಿದ್ 2-3 ದಿನಕ್ಕೇನೆ ನನಗೆ ಕೆಲಸ ಸಿಕ್ಕಿಲ್ಲ, ಬೇರೆಯವರೆಲ್ಲ ಫುಲ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಒಂದು ರೂಮ್ ಅಲ್ಲಿ 4 ಜನ ಇದ್ರೆ ಇಬ್ರು ಫುಲ್ ಟೈಮ್ ಜಾಬ್ ಮಾಡ್ತಾ ಇರ್ತಾರೆ. ನೀವು ಬಂದಿದ ತಕ್ಷಣ ನಿಮಗೆ ಜಾಬ್ ಸಿಗ್ಬೇಕು ಅಂತ ಏನು ಅದು ಮ್ಯಾಂಡೇಟರಿ ಇಲ್ಲ. ಸೊ ಅವರು ಕೂಡ ಬಂದು 2-3 ತಿಂಗಳಾಗಿರುತ್ತೆ, 4 ತಿಂಗಳಾಗಿರ್ಬೇಕು. ಕೆಲವರೆಲ್ಲ ಕೋರ್ಸ್ ಫಿನಿಶ್ ಮಾಡ್ಕೊಂಡು ಫುಲ್ ಟೈಮ್ ಜಾಬ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಟೆಂಪ್ಟ್ ಆಗೋದು ಬೇಡ, ಸ್ವಲ್ಪ ಸಮಯಾವಕಾಶ ಕೊಡ್ಬೇಕಾಗತ್ತೆ. ನೀವು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ನೀವು ತುಂಬಾ ಟೈಮ್ ಕೊಡಿ. ಸ್ಕಿಲ್ ಇದ್ರೆ ಜಾಬ್ ಸಿಗುತ್ತೆ. ನಿಮ್ ಸ್ಕಿಲ್ಲೇ ಇಲ್ಲ ಅಂತ ಹೇಳಿದ್ರೆ ಜಾಬ್ ಸಿಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬರೋದು ಬಹಳ ಮುಖ್ಯವಾಗಿ ಸ್ಟಡೀಸ್ಗಂತಾನೆ ಬರಬೇಕು. ಸ್ಟಡೀಸ್ಗೆ ಬಂದ ನಂತರ ನಿಮ್ಗೆ ಜಾಬ್ ಸಿಗುತ್ತೆ. ಕರೆಕ್ಟ್ ಆಗಿ ನೀವು ಎಲ್ಲ ಓದಿ ಮಾಡಿದ ನಂತರ ಸಿಗುತ್ತೆ. ಸೊ ಇದೊಂದು ಕಿವಿ ಮಾತು. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಬರ್ತೀರಾ, ಫುಲ್ ಟೈಮ್ ಜಾಬ್ ಮಾಡ್ಬಿಡ್ತೀನಿ ಅಂತ. ಮತ್ತೆ ಇಲ್ಲಿ ಬಂದಿದ ತಕ್ಷಣ ಫುಲ್ ಟೈಮ್ ಜಾಬ್ ಹುಡ್ಕಕ್ ಶುರು ಹಚ್ಕೊಳ್ತೀರಾ, ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದನ್ನ ಮಾಡಬೇಡಿ. ಲೀಗಲ್ ಆಗಿ ನಿಮ್ಗೆ ಫುಲ್ ಟೈಮ್ ಜಾಬ್ ಮಾಡೋ ಅವಕಾಶ ಇದೆ, ಅದು ಒಳ್ಳೇದೇನೆ. ಬಟ್ ಸ್ಟಡೀಸ್ ಮೇಲೆ ಯಾವುದೇ ರೀತಿಯಾಗಿ ಕಾನ್ಸಂಟ್ರೇಷನ್ ನೀವು ಕಮ್ಮಿ ಮಾಡ್ಕೊಳ್ಬೇಡಿ, ಅದು ಬಹಳ ದುರಂತ ಆಗುತ್ತೆ. ಸೊ ಇಲ್ಲಿನ ಜನ ಕೂಡ ಬಹಳ ಒಳ್ಳೆ ಜನ. ನಿಮಗೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಗೆ ಯಾವುದೇ ರೀತಿಯ ಸಹಾಯ ಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿ ಇಂಡಿಯನ್ಸ್ ಸ್ವಲ್ಪ ಕಮ್ಮಿನೇ ಇದ್ದಾರೆ, ಕಮ್ಮಿ ಇರೋದೇ ಒಳ್ಳೇದು ನಿಮಗೆ, ಅಲ್ವಾ? ಅವಕಾಶಗಳು ಜಾಸ್ತಿ. ಈಗ ನೋಡಿ UK ಪರಿಸ್ಥಿತಿ, ಕೆನಡಾ ಪರಿಸ್ಥಿತಿ, ಒಂದೇ ಒಂದು ಜಾಬ್ ಇದ್ರೆ ಅದಕ್ಕೆ ಒಂದು 200-300 ಜನ ಅಪ್ಲೈ ಮಾಡಿರ್ತಾರೆ. 200-300 ಅಲ್ಲ, 100,000 ಗಟ್ಟಲೆ ಅಪ್ಲೈ ಮಾಡಿರ್ತಾರೆ. ಬಟ್ ಇಲ್ಲಿ ನಿಮ್ಗೆ ಆತರ ಆಗಲ್ಲ. ಬಹಳಷ್ಟು ಉದಾಹರಣೆಗಳಿವೆ. ಎಲ್ಲಿ ಅವರು ಸ್ಟೂಡೆಂಟ್ ಆಗಿರ್ಬೇಕಂದ್ರೆ ಫುಲ್ ಟೈಮ್ ಜಾಬ್ ಮಾಡ್ತಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಸಿಗುತ್ತೆ ನಮ್ಗೆ ಇಲ್ಲಿ. ಸೊ ಅಲ್ಲಿ ಇರ್ಬೇಕಂತ ಹೇಳಿದ್ರೆ ನೀವೇನಾದ್ರು ಫೈನಲ್ ಇಯರ್ ಅಲ್ಲಿ ಇರ್ತೀರಾ, ಅಥವಾ ನೀವು ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿ ಇಲ್ಲಿ ಬರ್ಬೇಕಂದ್ರೆ ಮಿನಿಮಮ್ 6ರಿಂದ 8 ತಿಂಗಳು ಆಗತ್ತೆ. ಆ ಕಾಲಾವಕಾಶದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಬೇರೆ ಎಲ್ಲಾದ್ರೂ, ಫಾರ್ ಎಕ್ಸಾಂಪಲ್ ನೀವು ಫಿನಾನ್ಸ್ ಅಲ್ಲಿ ಇದ್ರೆ ಆಡಿಟರ್ ಆಫೀಸ್ಗೂ ಕೂತ್ಕೊಳ್ಳಿ.
ಅವ್ರು ನೀವು ಇಂಡಿಯಾದಲ್ಲಿ ಕೂತ್ಕೊಳ್ಳಿ, ಅವ್ರು ಸಂಬಳ ಕೊಡದಿದ್ರು ಪರವಾಗಿಲ್ಲ, ನಾಲೆಜ್ ಕಲ್ತ್ಕೊಂಡು ಬನ್ನಿ. ಯಾಕಂದ್ರೆ ಇಲ್ಲಿ ತುಂಬಾ ಫಿನಾನ್ಸ್ ಕಂಪನಿಗಳಲ್ಲಿ KPMG ಇದೆ, ಇಲ್ಲಿ ಸಿಡ್ಕೋ ಇದೆ, ಅಲ್ಟ್ರಾಡಮಸ್ ಇದೆ, ತುಂಬಾ ಕಂಪನಿಗಳಿದೆ ಇಲ್ಲಿ, ಮೂಡೀಸ್ ಇದೆ, ಬಹಳ ತುಂಬಾ ಕಂಪನಿಗಳಿದೆ. ಸೊ ಬಟ್ ನೀವು ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಅವ್ರು ಕೆಲಸ ಕೊಡ್ಬೇಕು ಅಂತ ಯಾವ್ದು ರೂಲ್ಸ್ ಇಲ್ಲ. ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಅಲ್ಲಿಂದ ಬರ್ತಾನೆ ನೀವು ಪ್ರಾಪರ್ ಆಗಿ ಎಕ್ಸೆಲ್ ಕಲ್ತ್ಕೊಂಡು ಬನ್ನಿ, ಮತ್ತೆ ಬೇಸಿಕ್ಸ್ ಆಫ್ ಅಕೌಂಟೆನ್ಸಿ ತಿಳ್ಕೊಂಡು ಬನ್ನಿ. ನೀವು ಸುಮ್ನೆ ಏನಿಲ್ಲ, ಆಡಿಟರ್ ಆಫೀಸಲ್ಲಿ ಹೋಗ್ಬಿಟ್ಟು ಒಂದ್ 3 ತಿಂಗಳು ಕಳೀರಿ, ಸಮಯ ಕಳೀರಿ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ. ಬೆಂಗಳೂರು ಯಾವ್ದೋ ನಿಮ್ ಊರು, ಎಲ್ಲಿಂದ ಬರ್ತಿರೋ ಅಲ್ಲಿಂದ. ಅದೊಂದು ಕಿವಿ ಮಾತು. ಸೊ ಅದು ಬಿಟ್ರೆ ನೀವು ಇಲ್ಲಿ ಬಂದ ಮೇಲೆ ಯಾವುದೇ ರೀತಿಯ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ ಇಲ್ಲಿ. ಬೆಂಗಳೂರು ತರ ಅಲ್ಲ, ಯಾವುದೇ ರೀತಿಯ ಅಸಡ್ಡೆ ಮಾಡಕ್ ಹೋಗೋದು ಬೇಡ. ಸಾಧ್ಯವಾದ್ರೆ ಇಲ್ಲಿ ಬಂದಾಗ ಭಾಷೆ ಕಲೀರಿ, ಅವ್ರು ನಿಮ್ಗೆ ತುಂಬಾ ಬೆಲೆ ಕೊಡ್ತಾರೆ. ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಕೂಡ ಅವರೇ ನಿಮ್ಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲ ನೀವು ಜರ್ಮನಿ ಕಡೆ ಎಲ್ಲಾದ್ರೂ ಸೆಟ್ಲ್ ಆಗ್ಬೇಕು ಅಂತಿದ್ರೆ ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ, ಅದು ಕೂಡ ಬಹಳ ಒಳ್ಳೆ ದೇಶ ನಿಮಗೆ. ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗ್ಬೇಡಿ ಇಲ್ಲಿ ಬಂದ ನಂತರ. ಅಂದ್ರೆ ಬಂದು ಒಂದು ವಾರ 2 ವಾರ ಒಂದ್ ಸ್ವಲ್ಪ ಹೋಮ್ ಸಿಕ್ನೆಸ್ ಆತರ ಇದ್ದೇ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ಅದು ಬ್ಯಾಚುಲರ್ ಸ್ಟೂಡೆಂಟ್ ಆಗ್ಲಿ, ಮಾಸ್ಟರ್ ಸ್ಟೂಡೆಂಟ್ ಆಗ್ಲಿ, ಪ್ರತಿಯೊಬ್ಬರಿಗೂ ಅದು ಹೋಮ್ ಸಿಕ್ನೆಸ್ ಇರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಹಳ ಮುದ್ದಾಗಿ ಬೆಳೆಸ್ತಾರೆ ಮಕ್ಕಳನ್ನ. ಸೊ ಇಲ್ಲಿ ಬಂದ ಮೇಲೆ ಒಂದ್ ಸ್ವಲ್ಪ ಅವರು ಏನಪ್ಪಾ ನಾನೇ ಅಡ್ಗೆ ಮಾಡ್ಕೊಬೇಕಾ ಅಂತ ಒಂದು ಟೆನ್ಷನ್ ಆಗುತ್ತೆ ಅವ್ರಿಗೆ. ಅದೇ ದೊಡ್ಡ ವಿಷಯ, ಏನಪ್ಪಾ ಅಡ್ಗೆ ಮಾಡ್ಕೊಬೇಕಾ ನಾನು ಅಂತ. ಸೊ ಇಲ್ಲಿ ಬಂದ್ಮೇಲೆ ಅದನ್ನೆಲ್ಲ ಮಾಡ್ಬೇಕು. ಅದೇ ಒಂದು ಜೀವನ ಪಾಠ ಇಲ್ಲಿ. ಅದಕ್ಕೋಸ್ಕರ ಸೊ ಬನ್ನಿ, ಬಂದ ನಂತರ ನಿಮ್ಗೆ ಇಲ್ಲೆಲ್ಲ ಗೊತ್ತಾಗತ್ತೆ. ಒಂದು ಒಳ್ಳೆ ಸುದ್ದಿ ಏನಂತ ಹೇಳಿದ್ರೆ, ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಸೊ ಈಗಲೇ ನೋಡ್ತೀವಿ, ನನ್ನ ಜೊತೆ 3-4 ಜನ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಸೊ ನಿಮ್ಗೊಂದು ಹೋಮ್ ಫೀಲ್ ಆಗುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಏನಾದ್ರು ಆಯ್ತು ಅಂತ ಹೇಳಿದ್ರು ಸಹಾಯಕ್ಕೆ ಬರ್ತಾರೆ. ಆತರ ಅಕೊಮಡೇಷನ್ ಆಗ್ಲಿ, ಏನೇ ಆಗ್ಲಿ, ಇಲ್ಲಿ ಬಂದಾಗ ನಾನು ಇರ್ತೀನಿ. ನಾನು ಬಂದಾಗ ಇಲ್ಲೂ ನಿಮ್ಮನ್ನ ನೋಡಿ ಏರ್ಪೋರ್ಟ್ ಇಂದ ಪಿಕ್ ಮಾಡೋದಾಗ್ಲಿ, ಅಕೊಮಡೇಷನ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಮಾಡೋದಾಗ್ಲಿ, ಪ್ರತಿಯೊಂದನ್ನು ಕೂಡ ಮಾಡ್ಕೊಂಡು ಬಂದಿದೀವಿ. ಮತ್ತು ತುಂಬಾ ಜನ ಸ್ಟಡೀಸ್ ಮೇಲೆ ಬನ್ನಿ, ಜಾಸ್ತಿ ತಲೆಗೆಡಿಸ್ಕೊಂಡ್ಬೇಡಿ. ಸೊ ಬನ್ನಿ, ನಾನೀಗ ಆಲ್ಮೋಸ್ಟ್ ಇನ್ನೇನು ಟೌನ್ ರೀಚ್ ಆಗಿದೆ. ಟೌನ್ ಹೋಗಿದ ತಕ್ಷಣ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ನಾನು ನಿಮಗೆ ಟೌನ್ ತೋರಿಸ್ತೀನಿ, ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ.